ವೀಕ್ಷಕರೇ ನಮಸ್ತೆ ಆ್ಯಂಡ್ ವೆಲ್ಕಮ್ ಟು ಮೈ ವೀಲ್ ಡ್ರೈವ್. ಸುಮಾರು ದಿನಗಳ ನಂತರ ನಮ್ಮ ಮೈ ವೀಲ್ ಡ್ರೈವ್ ಶೋರೂಮ್ ಕಡೆಯಿಂದ ಒಂದು ಸ್ಟಾಕ್ ಅಪ್ಡೇಟ್ ಕೊಡ್ತಾ ಇದ್ದೀನಿ ಈ ವಿಡಿಯೋದಲ್ಲಿ. ಸೊ ನಿಮಗೆ ಯಾವುದನ್ನ ವೆಹಿಕಲ್ ಇಷ್ಟ ಆಯಿತು ಅಂತಂದರೆ ಸ್ಕ್ರೀನ್ ಮೇಲೆ ನಂಬರ್ ಪಾಪ್ ಆಗ್ತಾ ಇರುತ್ತೆ. ಸೊ ಕಾಂಟ್ಯಾಕ್ಟ್ ಮಾಡಿ ಟೆಸ್ಟ್ ಡ್ರೈವ್ ತೊಗೊಳ್ಳಿ. ವಿಡಿಯೋದಲ್ಲಿ ಹೇಳಿರೋ ಪ್ರೈಸ್ಗಿಂತ ಆನ್ ಟೇಬಲ್ ಇನ್ನೂ ಹೆಚ್ಚು ಕಡಿಮೆ ನೆಗೋಷಿಯೇಟ್ ಮಾಡಿ ಡೀಲ್ ಕ್ಲೋಸ್ ಮಾಡಿ ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಮ್ಮ ಹತ್ರ ಒಂದು 2012 ಮಾಡೆಲ್ ಸ್ಕೋಡಾ ಫ್ಯಾಬಿಯಾ ಆಂಬಿಷನ್ ಪ್ಲಸ್ 1.2 MPI ಇದೆ. ಇದು ಒಂದು ಪೆಟ್ರೋಲ್ ವೇರಿಯಂಟ್ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್. ಇದು ಒಂದು ಸೆಕೆಂಡ್ ಓನರ್ ಆಗಿದೆ ಹಾಗೂ 90,000 ಕಿಲೋಮೀಟರ್ಸ್ ಓಡಿದೆ. ಸೊ ಇದಕ್ಕೆ ನಾವು ಕೋಟ್ ಮಾಡ್ತಿರೋಂಥ ಪ್ರೈಸ್ ಬಂದು 2,50,000, 2,50,000. ಎರಡು 2016 ಮಾಡಲ್ಲು 2016 ಮಾಡಲ್ ಫಿಯಟ್ ಪುಂಟೋ ಇವೋ ಎಮೋಷನ್ 1.3 ಮಲ್ಟಿಜೆಟ್. ಇದು ಒಂದು ಡೀಸೆಲ್ ವೇರಿಯಂಟ್ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್, ಸಿಂಗಲ್ ಓನರ್ ಆಗಿರುತ್ತೆ ಹಾಗೂ 90,000 ಕಿಲೋಮೀಟರ್ಸ್ ಓಡಿದೆ. ಇದಕ್ಕೆ ನಾವು ಕೋಟ್ ಮಾಡ್ತಿರೋಂಥ ಪ್ರೈಸ್ ಬಂದು 2,95,000. ಟೂ 2010 ಮಾಡಲ್ 2010 ಮಾಡಲ್ಲು ಫಿಯಟ್ ಪುಂಟೋ ಇಮೋಷನ್ 1.3 ಮಲ್ಟಿಜೆಟ್. ಇದು ಒಂದು ಡೀಸೆಲ್ ವೇರಿಯಂಟ್ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್, ಥರ್ಡ್ ಓನರ್ ಆಗಿದೆ, 120,000 ಕಿಲೋಮೀಟರ್ಸ್ ಓಡಿದೆ. ಇದಕ್ಕೆ ನಾವು ಕೋಟ್ ಮಾಡ್ತಂಥ ಪ್ರೈಸ್ ಒಂದು 1,35,000, 1,35,000. ಎರಡು 2006 ಮಾಡಲ್ ಸ್ಯಾಂಟ್ರೋ ಜಿಂಗ್ ಇದೆ, ಥರ್ಡ್ ಓನರ್ ಆಗಿರುತ್ತೆ. ಇದು ಒಂದು ಪೆಟ್ರೋಲ್ ವೇರಿಯಂಟು, ಅರೌಂಡ್ 1,00,000 ಕಿಲೋಮೀಟರ್ಸ್ ಓಡಿದೆ. ಇದಕ್ಕೆ ನಾವು ಕೋಟ್ ಮಾಡ್ತಾ ಇರೋ ಪ್ರೈಸ್ ಬಂದು 1,25,000, 1,25,000. ಎರಡು 2015 ಮಾಡಲು 2015 ಮಾಡಲ್ ಟಾಪ್ ಎಂಡ್ i20 ಆಸ್ತಾ ಇದೆ, ಸೆಕೆಂಡ್ ಓನರ್ ಆಗಿರುತ್ತೆ, ಅರೌಂಡ್ 90,000 ಕಿಲೋಮೀಟರ್ಸ್ ಓಡಿದೆ. ಇದು ಬಂದು ಪೆಟ್ರೋಲ್ ವೇರಿಯಂಟು. ಕೋಟ್ ಮಾಡ್ತಿರೋಂಥ ಪ್ರೈಸ್ ಬಂದು 5,25,000, 5,25,000. ಹಾಗೆ 2017 ಮಾಡಲು 2017 ಮಾಡಲ್ ಟಾಪ್ ಎಂಡ್ i20 ಆಸ್ತಾ. ಇದು ಒಂದು ಥರ್ಡ್ ಓನರ್ ಆಗಿರುತ್ತೆ, ಅರೌಂಡ್ 80,000 ಕಿಲೋಮೀಟರ್ಸ್ ಓಡಿದೆ, ಪೆಟ್ರೋಲ್ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್. ನಾವು ಕೋಟ್ ಮಾಡ್ತಂಥ ಪ್ರೈಸ್ ಇದಕ್ಕೆ ಬಂದು 5,35,000, 5,35,000. ನಮ್ಮ ಹತ್ರ 2014 ಮಾಡಲು 2014 ಮಾಡಲ್ ಸ್ಕೋಡಾ ರ್ಯಾಪಿಡ್ ಆಂಬಿಷನ್ ಪ್ಲಸ್ 1.6 TDI
ಇದು ಬಂದು ಡೀಸೆಲ್ ವೇರಿಯಂಟ್ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್, ಥರ್ಡ್ ಓನರ್ ಆಗಿರುತ್ತೆ. 120,000 ಕಿಲೋಮೀಟರ್ಸ್ ಓಡಿದೆ. ಕೋಟ್ ಮಾಡ್ತಾರಂಥ ಪ್ರೈಸ್ ಬಂದು 3,45,000, 3,45,000. ಹಾಗೆ ನಮ್ಮ ಹತ್ರ 2013 ಮಾಡಲು 2013 ಮಾಡಲ್ XUV 500 W8 ಇದೆ. ಇದು ಬಂದು ಥರ್ಡ್ ಓನರ್ ಆಗಿರುತ್ತೆ. 86,000 ಕಿಲೋಮೀಟರ್ಸ್ ಓಡಿದೆ. ಕೋಟ್ ಮಾಡ್ತಾರಂಥ ಪ್ರೈಸ್ ಬಂದು 5,35,000, 5,35,000. ಹಾಗೆ ನಮ್ಮ ಹತ್ರ 2018 ಮಾಡಲ್ 2018 ಮಾಡಲ್ XUV 500 ಇದೆ. ಇದು ಬಂದು ಸಿಂಗಲ್ ಓನರ್ ಆಗಿರುತ್ತೆ. ಅರೌಂಡ್ 1 lakh ಕಿಲೋಮೀಟರ್ಸ್ ಓಡಿದೆ. ಕೋಟ್ ಮಾಡ್ತಂಥ ಪ್ರೈಸ್ ಬಂದು 9,25,000, 9,25,000. ಹಾಗೆ ನಮ್ಮ ಹತ್ರ 2012 ಮಾಡಲು 2012 ಮಾಡಲ್ ಹ್ಯುಂಡೈ ವರ್ನಾ ಇದೆ. ಇದು ಬಂದು ಡೀಸೆಲ್ ವೇರಿಯಂಟ್ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್, 120,000 ಕಿಲೋಮೀಟರ್ಸ್ ಓಡಿದೆ. ಇದಕ್ಕೆ ನಾವು ಕೋಟ್ ಮಾಡ್ತಿರೋಂಥ ಪ್ರೈಸ್ ಬಂದು 2,95,000, 2,95,000. ನಮ್ಮ ಹತ್ರ 2011 ಮಾಡಲ್ಲು 2011 ಮಾಡಲ್ ಆಲ್ಟೋ K10 ಇದೆ. ಇದು ಬಂದು ಪೆಟ್ರೋಲ್ ವೇರಿಯಂಟ್ ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್. ಇದು ಬಂದು ಥರ್ಡ್ ಓನರ್ ಆಗಿರುತ್ತೆ. 1 lakh ಕಿಲೋಮೀಟರ್ಸ್ ಓಡಿದೆ. ಕೋಟ್ ಮಾಡ್ತಂಥ ಪ್ರೈಸ್ ಬಂದು 1,80,000, 1,80,000. ಹಾಗೆ ನಮ್ಮ ಹತ್ರ ಒಂದು 2019 ಮಾಡಲ್ ಸ್ವಿಫ್ಟ್ VDI ಇದೆ. ಇದು ಒಂದು ಡೀಸೆಲ್ ವೇರಿಯಂಟು ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್, ಸಿಂಗಲ್ ಓನರ್, 88,000 ಕಿಲೋಮೀಟರ್ಸ್ ಓಡಿದೆ. ಕೋಟ್ ಮಾಡ್ತಾರಂಥ ಪ್ರೈಸ್ ಬಂದು 5,75,000, 5,75,000.